ಗುಡ್ ನ್ಯೂಸ್ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇನ್ನು ಮುಂದೆ ಬರುತ್ತಾ ಅಥವಾ ಇಲ್ವಾ ಅನ್ನುವಂತಹ ಕ್ವಶನ್ ಕೇಳುವಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸೊ ಎಲ್ಲ ಮಹಿಳೆಯರು ಕೂಡ ತಪ್ಪದೆ ನೋಡಬೇಕು. ಅಂದರೆ ಸುಮಾರು 1,22,00,000 ಫಲಾನುಭವಿಗಳಿದ್ದೀರಿ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ನೋಡಿ. ಸೊ ನೋಡಿ ವೀಕ್ಷಕರೇ, ಈ ಒಂದು 16ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ. ಈಗಾಗಲೇ ಒಂದು ತಿಂಗಳಾದರೂ ಆಗಿದೆ, ಹೌದಲ್ವಾ? ಈಗ ನೋಡಿ, ನಿಮಗೆ ಈ ಒಂದು ಜನವರಿ ಮೊದಲನೇ ವಾರದಲ್ಲಿ 16ನೇ ಕಂತಿನ ಹಣ ಬರಬೇಕಾಗಿತ್ತು. ಸೊ ಅಂಥದ್ರಲ್ಲಿ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಸೊ ಈ ಒಂದು ಲೇಟ್ ಆಗಿರುವಂಥದ್ದಕ್ಕೆ ಕಾರಣ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿರುವಂಥದ್ದು ನಿಜಾನೇ, ಆದರೆ ಅದಕ್ಕಿಂತ ಮುಂಚೆನೇ ಹಣ ಬಿಡುಗಡೆ ಆಗಿತ್ತಲ್ವಾ? ಸೊ ನಮ್ಮೆಲ್ಲರ ಖಾತೆಗೆ ಬರಬೇಕಾಗಿತ್ತು, ಮತ್ತೆ ಯಾಕೆ ಡಿಲೇ ಆಗ್ತಾ ಇದೆ? ಸೊ ಅದರ ಎಲ್ಲರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ, ಓಕೆನಾ? ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸುವಂತೆ. ಸೊ ಇದರ ಬಗ್ಗೆ ಎಲ್ಲನೂ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ವೀಕ್ಷಕರೇ, ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ಬರಬೇಕಾಗಿತ್ತು, ಡಿಲೇ ಆಗಿರುವಂಥದ್ದು. ಸೊ ಕಾರಣಾಂತರಗಳಿಂದ ಮೊದಲನೇ ಹಂತದಲ್ಲಿ ಏನಪ್ಪ ಅಂದರೆ ಈ ಒಂದು ಹಣ ಜಮಾ ಆಗದೆ ಇರೋಕ್ಕೆ ಕಾರಣ ಏನಂದರೆ ತಾಂತ್ರಿಕ ದೋಷ. ಈ ಒಂದು ತಾಂತ್ರಿಕ ದೋಷ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿದಾಗ ತಾಂತ್ರಿಕ ದೋಷ ಒಂದು ಸ್ವಲ್ಪದಲ್ಲಿ ಕಂಡು ಬಂದಿತ್ತು. ಸೊ ಅದೇ ರೀತಿಯಾಗಿ ಇದು ಯಾವಾಗ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆಗಿರುವಂತಹಕ್ಕಿಂತ ಮುಂಚೆನೆ. ಸೊ ಯಾವಾಗ ಆಗಿದೆ ನೋಡಿ, ಅದಕ್ಕಿಂತ ಮುಂಚೆನೇ ಈ ರೀತಿ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರನ್ನು ಇಟ್ಟಿರ್ತಾರೆ. ಈ ಗವರ್ನರ್ಸ್ ಅವರು ಅದನ್ನು ಸರಿಪಡಿಸ್ಕೊಂಡು ನಿಮಗೆ ಹಣ 2-3%, ಒಂದು 5%ವರೆಗೂ ಕೂಡ ಹಣ ಜಮಾ ಆಗಿದೆ ಅಂತೆ. ಟ್ರಯಲ್ ಮಾಡಿದ್ದಾರೆ. ಸುಮಾರು 2-5% ಫಲಾನುಭವಿಗಳಿಗೆ ಹಣ ಹೋಗಿದೆ. ಯಾಕಪ್ಪ ಅಂದರೆ ಟ್ರಯಲ್ ಮಾಡ್ತಕ್ಕಂಥದ್ದು. ನೀನೇನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು, ಕೆಲವೊಂದಿಷ್ಟು, ಬಹಳಷ್ಟೇನಿಲ್ಲ, ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಜಮಾ ಆಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ 2-5% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು ನಮಗೆ ಈ ವಿಷಯ ಕಂಡು ಬಂದದ್ದು. ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ 2-5% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂತಹ ಕಾರಣಕ್ಕಾಗಿ ಇನ್ನೂ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ. ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಸದ್ಯಕ್ಕೆ ನಿಮಗೆ ಈ ಒಂದು 16ನೇ ಕಂತಿನ ಹಣ ಜಮಾ ಆಗಲಿದೆ. ಆದರೆ ನೀವು ಯಾರ್ಯಾರು ಹಣ ಜಮಾ ಆಗೋದಿಲ್ಲ, ಇನ್ನೇನು ಸ್ಟಾಪ್ ಆಗತ್ತೆ, ಸರ್ಕಾರದ ಬಳಿ ಹಣ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ನೋಡಿ, ಹಣ ಇದೆಯೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಆದರೆ ಹಣ ಜಮಾ ಮಾಡ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲಿ ನಿಮಗೆ ಆ ಮಾಹಿತಿ ಇಲ್ಲಿ ಸರ್ಕಾರ ಕೊಡ್ತಾ ಕ್ಕಂಥದ್ದು. ಯಾಕಂದ್ರೆ ಮೊದಲೇ ಹೇಳಿದ್ದಾರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ, ನಿಲ್ಲಿಸೋದಿಲ್ಲ. ಸೊ ನಮ್ಮ ಒಂದು ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದ್ದೇ ಇರುತ್ತೆ. ನಿಮಗೆ ಒಂದು ವಿಷಯ ತಿಳ್ಕೊಳ್ಬೋದು, ಒಂದೊಂದು ತಿಂಗಳಲ್ಲಿ 2 ಕಂತುಗಳನ್ನು ಕೂಡ ಹಾಕಿದ್ದಾರೆ ನಿಮಗೆ, ಹೌದಲ್ವಾ? ಎಲೆಕ್ಷನ್ ಟೈಮ್ದಲ್ಲಿ ಕೂಡ ಹಾಕಿದ್ದಾರೆ. ಮೊನ್ನೆನೂ ಕೂಡ ನಿಮಗೆ ಒಂದು ಹೋದ ತಿಂಗಳಲ್ಲಿನೂ ಕೂಡ ನಿಮಗೆ 2 ಕಂತಿನ ಹಣ ಒಟ್ಟಿಗೆ ಹಾಕಿದ್ದಾರೆ. ಯಾಕಂದರೆ ಡಿಲೇ ಆಗಿರುವಂತಹ ಸಂದರ್ಭದಲ್ಲಿ ಹಣ ಜಮಾ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಒಮ್ಮೆಲೆ ನಿಮಗೆ 2 ಕಂತುಗಳು ಬಂದಿರುವಂತಹ ಸೂಚನೆಗಳು ಕೂಡ ನಾವು ನೋಡಿದ್ದೀವಿ. ಸೊ ನೀವು ಕೂಡ ನೋಡಿದ್ದೀರಿ, ನಿಮ್ಮ ಅಕೌಂಟ್ಸ್ಗಳಿಗೆ ಜಮಾ ಆಗಿರುವಂಥದ್ದು ಕಾಣಿದ್ದೀರಿ. ಯಾಕಂದರೆ ನೋಡಿ, ಒಂದೊಂದು ಸಾರಿ ಡಿಲೇ ಆಗ್ಬೋದು, ಒಂದೊಂದು ಸಾರಿ ಲೇಟ್ ಆಗ್ಬೋದು. ಆದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ವೇಟ್ ಮಾಡಿ ನೋಡಿದಾಗ ಒಮ್ಮೊಮ್ಮೆನೇ ನಿಮಗೆ 2 ತಿಂಗಳ ಹಣ ಜಮಾ ಮಾಡಿದ್ದಾರೆ. ಸೊ ಹೀಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಡೆಫಿನೆಟ್ಲಿ ಸದ್ಯದಲ್ಲಿನೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಯಾರು ಕೂಡ ಹೀಗಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಡೆಫಿನೆಟ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಈ ಒಂದು ಯೋಜನೆ ಯಾವತ್ತೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಬಂದ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ನಿಮಗೆ ಇದೇ ವಾರದಲ್ಲಿ ನಿಮಗೆ ಈ ಒಂದು ಮುಂದಿನ ವಾರದಲ್ಲಿ ಅಥವಾ ಈ ಒಂದು ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಅತಿ ಸ್ಪೀಡ್ ಆಗಿ, ಈಗಾಗಲೇ 2-5% ಜಮಾ ಆಗಿದೆ, ಜಮಾ ಆಗಿಲ್ಲ ಅಂತೇನಿಲ್ಲ, ಆದರೆ ಸ್ಪೀಡಾಗಿ ಜಮಾ ಆಗಬೇಕಲ್ವಾ? ಸ್ಪೀಡಾಗಿ ಜಮಾ ಆದರೆ ಮಾತ್ರ ನಿಮಗೆಲ್ಲರಿಗೂ ಕೂಡ ಆದಷ್ಟು ಒಂದು 4-5 ದಿನ ಅಥವಾ 10 ದಿನದಲ್ಲಿ ಮುಗಿಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದರೆ ಬಹಳಷ್ಟು ಟೈಮ್ ತಗೊಳ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಈ ಒಂದು ಜನವರಿ ಎಂಡ್ ಒಳಗಾಗಿ ನಿಮಗೆ 16ನೇ ಕಂತಿನ ಹಣ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇದ್ದೇ ಇರುತ್ತೆ. ಯಾರಿಗೆ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ನೋಡಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗೆ 100% ಹಣ ಜಮಾ ಆಗುತ್ತೆ. 15ನೇ ಕಂತಿನ ಹಣ ಯಾರಿಗೆ ಜಮಾ ಆಗಿದೆ ನೋಡಿ, ಅವರೆಲ್ಲರಿಗೂ ಕೂಡ 16ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರದವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಇಷ್ಟು ನಾವು ಮಾಹಿತಿ
ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಇದಾಗಿತ್ತು. ಸೊ ಯಾರು ಕೂಡ ನಿಮಗೆ 100% ಹಣ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು.